ಲೊಕೇಶನ್ ಇಸ್ ಸೋ ಬ್ಯೂಟಿಫುಲ್. ಈಗ ತಾನೇ ಡೈಲಾಗ್ ಹೇಳಿದೆ ನೀನು, ಸೈಲೆನ್ಸ್ ಇದೆ ಅಂತ. ಡೈಲಾಗಲ್ಲಿ ಇಲ್ಲಿ ಯಾವ ಸೈಲೆನ್ಸ್ ಇದೆ? ಶೂಟಿಂಗ್ ಸೈಲೆನ್ಸ್ ಅಂದರೆ ಇದೇನೆ. ಹೆಲೋ ಗೈಸ್, ಸೊ ಇವತ್ತು ನಾವು ಬಂದಿದ್ದೀವಿ ಸೀತಾರಾಮಾಯಣ ಶೂಟಿಂಗ್ ಮಾಡೋಕ್ಕೆ. ಆ್ಯಂಡ್ ವಿ ಆರ್ ಸಮ್ವೇರ್ ಇಲ್ಲೆಲ್ಲೋ ರಾಮನಗರದಿಂದ ಒಂದು ಸ್ವಲ್ಪ ದೂರದಲ್ಲಿ ಇದ್ದೀವಿ. ಗೊತ್ತಿಲ್ಲ ನನ್ನ ಸೌಂಡ್ ನಿಮ್ಗೆ ಎಷ್ಟು ಮಟ್ಟಿಗೆ ಕೇಳುತ್ತೆ ಅಂತ, ಬಿಕಾಸ್ ಹೆವಿ ಗಾಡಿ. ಔಟ್ಡೋರ್ ಶೂಟಿಂಗಿಗೆ ಬಂದಿದ್ದೀವಿ. ಆ್ಯಂಡ್ ಸುಮಾರು ದಿನಗಳ ನಂತರ ನಾನು ವಾಪಸ್ ಇವತ್ತು ಬ್ಯಾಕ್ ಆನ್ ಸೀತಾರಾಮ ಸೆಟ್. ಸಿಕ್ಕಾಪಟ್ಟೆ ಬಿಸಿಲಿದೆ, ಅದೊಂದು ಸ್ವಲ್ಪ ಕಿರಿಕಿರಿ ಶುರು ಆಗಿತ್ತು. ಬಟ್ ಇವಾಗ ಒಂದು ಸ್ವಲ್ಪ ಗಾಳಿ ಬೀಸ್ತಿದೆ, ಇನ್ನೊಂದು ಸ್ವಲ್ಪ ಬಿಸಿಲು. ಹೇಳಿದ ತಕ್ಷಣ ಬಿಸಿಲು ಗೊತ್ತು. ವಾವ್, ಇಟ್ಸ್ ಕಮ್ಮಿಂಗ್. ಸೊ ಬನ್ನಿ, ನಿಮಗೆ ಶೂಟಿಂಗ್ ನಡೀತಿದೆ, ಏನು ನಡೀತಿದೆ, ಏನು ಮಾಡ್ತಿದ್ದೀವಿ ಅಂತ ತೋರಿಸ್ತೀವಿ. ಇದು ಲೊಕೇಶನ್ನು, ನಾವು ಶೂಟ್ ಮಾಡ್ತಾ ಇರೋದು. ಚೆನ್ನಾಗಿದೆ ಅಲ್ಲ? ಫೋಟೋ ಶೂಟ್ ಎಲ್ಲ ಮಾಡ್ಸೋಕೆ ಚೆನ್ನಾಗಿರುತ್ತೆ. ಮದುವೆ ಆಗ್ತಿರೋರು ಪ್ರೀ ವೆಡ್ಡಿಂಗ್ ಶೂಟಿಗೆ ಬನ್ನಿ, ಇಲ್ಲಿ ಶೂಟ್ ಮಾಡ್ಸೋಕ್ಕೆ. ನಮ್ಮ ಡೈರೆಕ್ಟ್ರು, ಕ್ಯಾಮ್ರಾಮ್ಯಾನು ಅಲ್ಲಿ ಅಶೋಕ್ ಎಷ್ಟು ತಗೋತಾರೆ ಅಂತ ಕೇಳಿಸ್ಕೊಳ್ಳಿ ಗೈಸ್. ನಾನು ಜಾಸ್ತಿ ಏನು ಕೇಳಲ್ಲ, ಕೇಳಿದ ಕೊಡಿಸು ತಾಕತ್ತಿದೆ ಅಂದರೆ ಇಷ್ಟು ಕೊಡಿಸು ಸಾಕು. ನಾನು ನಿಮ್ಮ ಪ್ರೀತಿ, ಈ ಬಾಂಡಿಂಗು, ಈ ಕೋಳಿಸಲ್ಲ. ಮ್ಯಾನೇಜರು ಹೆಂಗೆ ಬರ್ತಾರೆ ನೋಡಿ, ಡಾನ್ ಗಂಟೆ ನಡ್ಕೊಂಡು. ನೀನು ಇಷ್ಟು ಮುದ್ದ ಕೇಳ್ಕೊಂಡ್ರೆ ಕಟ್ ಆಯಿತು, ಬನ್ನಿ ಎಷ್ಟು ಆ್ಯಕ್ಟಿಂಗ್ ಮಾಡ್ತೀರಾ. 200 रुपए दे और 50 रुपए काट ओवर एक्टिंग के वजह। ಗೈಸ್ ನಾವೀಗ ಅಲ್ಲಿಂದಂಗೆ ಜುಯ್ ಅಂತ ಬಂದು ಸದ್ಯಕ್ಕೆ ಹತ್ಕೊಂಡು ಬಂದಿದ್ದೀವಿ. ವಾಟ್ ಈಸ್ ಸಡನ್ ಸರ್ಪ್ರೈಸ್? ಸದ್ಯಕ್ಕೆ ನಾವು ಬೆಟ್ಟದ ಮೇಲ್ಗಡೆ ಬಂದಿದ್ದೀವಿ. 4 ಮಂದಿ ಬರ್ರಿ, ಟೇಸ್ಟ್ ಮಾಡ್ರಿ, ಹೇಳ್ರಿ ಹೆಂಗೈತಿ ಬೆಲ್ಲ ಚಾ 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 ಚಾ. ಟೀ ಡೇಟ್ ವಿತ್ ಅಶೋಕ್. ಒಂದು ಟೀ ಡೇಟ್ಗೆ ನಾವು ಇಷ್ಟು ಎತ್ತರ ಬಂದು ಶೂಟಿಂಗ್ ಮಾಡ್ತಾ ಇದ್ದೀವಿ. ಹತ್ತು ಬಂದಿದ್ದೇ ಬಂದು ನಾವು ಹರಸ ಅಂದರೆ ಅಷ್ಟೊಂದೆಲ್ಲ ನಾವು ಮೌಂಟ್ ಎವರೆಸ್ಟ್ ರೇಂಜಿಗೆ ಬಿಲ್ಡಪ್ ಕೊಡ್ತಾ ಇದ್ದೀವಿ. ಸರಿ ಆಯ್ತಪ್ಪ. ಬಟ್ ನಮಗೆ ಈ ಬಿಸಿಲಲ್ಲಿ ಹತ್ತು ಬರೋಕ್ಕೆ ಸುಸ್ತಾಯಿತು ಗೈಸ್. ಹತ್ತು ಬರೋದು ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕೆ ನಮ್ಮ ಹತ್ರ ಸ್ಟ್ರೆಂತೇ ಇರಲಿಲ್ಲ. ಯು ಹ್ಯಾವ್ ಅ ಬ್ಯೂಟಿಫುಲ್ ಸ್ಮೈಲ್. ಪ್ರಜ್ವಲ ಹಾಯ್ ಮಾಡಿ. ಪ್ರಜ್ವಲ ನೋಡಿ, ನಾವೆಲ್ಲರೂ ಎಷ್ಟು ಕಷ್ಟಪಟ್ಟು ಶೂಟಿಂಗ್ ಮಾಡ್ತಾ ಇದ್ದೀವಿ. ಅಲ್ಲಿ ನೋಡಿ ನಮ್ಮ ಪ್ರೊಡ್ಯೂಸರ್ ಚಿಲ್ ಮಾಡ್ತಾ ಇದ್ದಾರೆ. ಮಧು ಸರ್ ಹಿಂಗೆ ತಿರ್ಗಿ. ಅಶೋಕಿಗೆ ಅಟ್ಲೀಸ್ಟ್ 2 hours ಬೇಕು ಕೂದಲು ಸರಿ ಮಾಡ್ಕೊಂಡು ರೆಡಿ ಆಗೋಕ್ಕೆ. ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಶೋಕ್. ನೈಸ್ ಔಟ್ಫಿಟ್. ಥ್ಯಾಂಕ್ ಯು. ಇಲ್ಲಿ ನಾವು ಏಯ್ ಹಾಕೋ ಕಿರ್ಚ್ತೀಯಾ? ಅವ್ನಿಗೆ ಯಾರೋ ಸನ್ಮಾನ ಮಾಡಿದ್ದಾರೆ ಟೇಬಲ್ ಕ್ಲಾತ್ ಜೊತೆ. ಎಲ್ಲ ಫ್ರೀ ಔಟಿಂಗ್ ಯಾರು ತೋರಿಸ್ತಾರೆ ಹೇಳಿ? ನಂಗೆ ಬೇಡವಾಗಿತ್ತು ಬೆಟ್ಟ ಹತ್ತ ಔಟಿಂಗು, ಕರ್ಕೊಂಬಂದ್ಬಿಟ್ಟು ಫ್ರೀ ಔಟಿಂಗು, ಪೇಮೆಂಟ್ ಇಲ್ಲ ಅಂತೆ. ಆಗ್ಲೇ ವ್ಲಾಗ್ ಮಾಡ್ಬೇಕಾದ್ರೆ ಹೆಂಗ್ ಮಾಡಿದ್ರೆ ಗೊತ್ತದ ನೋಡಿ, ನಾವೆಲ್ಲ ಎಷ್ಟು ಕಷ್ಟ ಶೂಟಿಂಗ್ ಮಾಡ್ತಿದೀವಿ. ಅಲ್ಲಿ ನೋಡಿ ನಮ್ಮ ಪ್ರೊಡ್ಯೂಸರ್ ಎಷ್ಟು ಆರಾಮಾಗಿ ಕೂತಿದ್ದಾರೆ ಅಂತ. ಏನು ಕಟ್ಟಿಲ್ಲ ಸರ್, ನಿಮ್ಗೆ ಏನು ನಮ್ಮ ಮೇಲೆ ಕೋಪ ಇತ್ತು ಅಂತ ಇಲ್ಲಿ ಬಿಸಿಲಲ್ಲಿ ಹಿಂಗೆಲ್ಲ ಕರ್ಕೊಂಬಂದು ಬೆಟ್ಟದ ಮೇಲೆ ಹಿಂಗೆ ಮಾಡ್ತಾರೆ. ನಿಮ್ಗಳ ಸೀನು ಚೆನ್ನಾಗಿ ಬರಲಿ ಅಂತ ಜಾಸ್ತಿ ನೋಡಿ ಯಾರು ಒಂದು 90 ಕಿಲೋಮೀಟ್ರ್ ಹೊರಗಡೆ ಸರಿ ಎಲ್ಲ ಮಾಡಿದ್ರಿ, ಬಿಸಿಲೇನು ಕಡಿಮೆ ಮಾಡಿ ಇಲ್ಲ, ಅದಕ್ಕೆ ಛತ್ರಿ ಕೊಟ್ಟಿದ್ದೀವಿ. ಟ್ಯಾನ್ ಆಗಬಾರ್ದು. ನಾನು ಆಲ್ರೆಡಿ ಅರ್ಧ ಕಲರ್ ಕಮ್ಮಿ ಆಗಿದ್ದೀನಿ ಸರ್ ಇವತ್ತು. ಎಲ್ಲದು ಸರಿ ಆಗುತ್ತೆ. DKD ಇದೆ ಅಲ್ವಾ? DKDಲಿ ರಿಕವರ್ ಆಗಕ್ಕೆ ಇವತ್ತು ಒಂದಿನ ಬೇಕಿತ್ತು. ಬಟ್ ನೋಡಿ, ಆಲ್ರೆಡಿ ಬೆಳಿಗ್ಗೆ ಎದ್ದು ಶೂಟಿಂಗ್ ಬಂದಿದ್ದೀನಿ ನಾನು. ಇಲ್ಲ, ನೀವು ಬರ್ತೀರಾ ಅಂತಲೇ ನಾವು ಇವತ್ತೇ ಇಟ್ಕೊಂಡಿದ್ದು. DKD ಅದು ಏನಾದರೂ ಮಾಡು. ಸೀತಾರಾಮ ನಿನ್ನಿಂದ ಎಷ್ಟು ಕೇಳ್ತಾ ಇದ್ದಾರೆ ಜನ, ಅದಕ್ಕೆ ನೀನು ಸೀತಾರಾಮ ಬರಲೇಬೇಕು. ಖಂಡಿತ ಗೈಸ್, ಲವ್ ಯು. ಪಾಪ ಎಷ್ಟು ಚೆನ್ನಾಗಿ ಕೇಳ್ತಾ ಇದ್ರಿ ನೋಡಿ. ಶೂಟಿಂಗ್ ಬಂದ್ಬಿಟ್ಟಿದ್ದಾರೆ ಆಲ್ರೆಡಿ. ಏನು ಸರ್ ಜೋಕ್ ಮಾಡಿದ್ರೆ ಇಷ್ಟೊಂದೆಲ್ಲ ಖುಷಿ ಪಡ್ತಾರೆ. ನನಗೆ ನಿಮಗೆ ಗೊತ್ತು, ಈ ಪ್ರೀತಿ, ಅನುಬಂಧ, ವಾತ್ಸಲ್ಯ, ಮಮಕಾರ ಎಲ್ಲ ತೋರಿಸ್ತಾ ಇರಿ. ಹಿಂಗೆ ತೋರಿಸ್ತಾ ಇರಿ. प्लीज चेंज द डायलॉग. ಅಲ್ಲಿಂದ ಹಿಂಗೆ ಬಂದು ಹಿಂಗೆ ಮೇಲೆ ಹತ್ಕೊಂಡ್ಬಂದಿದ್ದೀನಿ. ಇದು ಹಿಂಗೆ ಹೀಲ್ಸ್ ಹಾಕ್ಕೊಂಡು ಬಂದಿದ್ದೀನಿ ಬೆಟ್ಟ ಹತ್ಕೊಂಡು. ಹಲೋ ಮಾಡಿ, ಹಿಂಗನ್ನಿ ಎಲ್ಲರೂ ಹಿಂಗನ್ನಿ. ಅನ್ನಿ ಏಯ್ ಅಂದ್ರು ಹಿಂಗಂದ್ರು. ಹೊಡಿರಿ ಚಪ್ಪಾಳೆ, ಇದು ಇಂಡಿಯನ್ಸ್ ಅಂದ್ರೆ. ಕ್ಯಾಮ್ರಾ ಇದೆ, ಕ್ಯಾಮ್ರಾ ಮ್ಯಾನ್ ಇದ್ದಾರೆ, ಡೈರೆಕ್ಟರ್.
ನಿಮಗೆ ಅಂಬ್ರೆಲಾ ಕೆಳಗೆ ಕೂರಿಸ್ತೀವಿ. ಐ ವಾಂಟ್ ಹಿಮ್ ಟು ಆಲ್ವೇಸ್ ಟು ಬಿ ವೆರಿ ಕೂಲ್ ಅಲ್ವಾ ಸರ್? ಅಮ್ಮ ಹ್ಞೂ ಅನ್ನಿ ಸರ್, ನೀವು ಹ್ಞೂ ಅನ್ನಿ. ಏನಕ್ಕೆ ನೀವು ಹ್ಞೂ ಅನ್ನಿ, ಹೇಳ್ತೀನಿ ನಾನು. ಹೊಡಿರಿ ಚಪ್ಪಾಳೆ. ಏನು ಹೇಳಿ ಬನ್ನಿ ಮುಂದಿನ ಸೀನನ್ನು ಮಾಡೋಣ. ಸೇವ್ ಸೂನ್. ಎಲ್ರಿಗೂ ಡೌಟ್ ಇರುತ್ತೆ ಆ್ಯಕ್ಚುಲಿ ಸೀರಿಯಲಲ್ಲಿ ಹೆಂಗೆ ನಿಮ್ಮದು ವಾಯ್ಸ್ ಎಲ್ಲ ರೆಕಾರ್ಡ್ ಆಗುತ್ತೆ ಡಬ್ಬಿಂಗ್ ಮಾಡ್ತೀರಾ ಅಂತ. ನಮ್ಮ ಒಳಗಡೆ ಮೈಕ್ ಇರುತ್ತೆ ನೋಡಿ, ಇವ್ರು ರೆಕಾರ್ಡ್ ಮಾಡ್ತಾ ಇರ್ತಾರೆ. ಇದು ಅಸ್ತ್ರದಲ್ಲಿ ನಾನು ಕ್ಯಾಮ್ರಾ ಇಟ್ಕೊಂಡ್ಬಂದೆ ಅಂತ ಅವ್ರು ಹೇಳ್ತಿರೋ ಅವ್ರ ಮನಸ್ಸಲ್ಲಿರೋ ನಿಜವಾದ ಫೀಲಿಂಗ್ ಅವ್ರು ಹೇಳ್ತಾ ಇದ್ದಾರೆ. ಮೈಕ್ ಹಿಂಗಿರುತ್ತೆ ತೋರಿಸ್ತೀನಿ. ಇದು ಮೈಕು, ಇದನ್ನ ಹಿಂಗೆ ಇಟ್ಕೊಂಡಿರ್ತೀವಿ. ಒಳಗಡೆಯಲ್ಲಿ ಲೇಬಲ್ ಅಂತ ಇರುತ್ತೆ, ಹಿಂಗೆ ಬಟ್ಟೆಗೆ ಇಲ್ಲಿ ಸಿಕ್ಸ್ಕೊಂಡಿರ್ತೀವಿ ಈ ಥರ ಒಳಗಡೆ. ಹಿಂಗೆ ಮಾತಾಡಿದ್ದು ಇಲ್ಲಿ ರೆಕಾರ್ಡ್ ಆಗುತ್ತೆ. ಆಮೇಲೆ ಅವ್ರು ಇಲ್ಲೇನೋ ಸೆಟ್ಟಿಂಗ್ಸ್ ಮಾಡ್ಕೋತಾರೆ, ನಂಗೆ ಗೊತ್ತಿಲ್ಲ ಅದು. ಹೊಡಿರಿ ಚಪ್ಪಾಳೆ. ನೋಡಿ ನಮ್ಮ ಪ್ರೊಡ್ಯೂಸರ್ ಪಾಪ ಎಷ್ಟು ಖರ್ಚಾಗೋಯ್ತಲ್ಲ ಅಂತ ಬೇಜಾರು ಮಾಡ್ಕೊಂಡು ಹೆಂಗೆ ಒಬ್ಬರು ನಿಂತ್ಕೊಂಡಿದ್ದಾರೆ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ, ಎಲ್ಲಿಂದ ತರಲಿ ದುಡ್ಡು? ಆ್ಯಕ್ಚುಲಿ ಹಂಗೇನಿಲ್ಲ ಗೈಸ್, ವೆರಿ ಲವ್ಲಿ ಪ್ರೊಡ್ಯೂಸರ್, ವೆರಿ ಲವ್ಲಿ ಟೀಮ್. ಕಟೀಲ್ ಸರ್ ಹೇಳಿದ್ದೀನಿ ಇವಾಗ ಸ್ವಲ್ಪ ಗಾಳಿ ಇದೆ, ಅವಾಗಲೂ ಬಿಸಿಲಿತ್ತು. ಸೊ ಗಾಳಿನೇ ಇರಲಿಲ್ಲ, ಹಾಗಾಗಿ ಬಿಸಿಲಿಗೆ ತಲೆನೋವು ಬಂದ್ಬಿಟ್ಟಿದೆ. ಈ ಕೂದಲೆಲ್ಲ ನಂದು ಚುಯ್ ಟಪಾಕ್ ಟಮ್ ಆಗಿದೆ ಗೈಸ್. ಬಟ್ ಸೀರಿಯಸ್ಲಿ ಯಾರಿಗಾದ್ರೂ ಒಂದು ಫೋಟೋ ಶೂಟು ಏನಾದ್ರು ಪ್ಲ್ಯಾನ್ ಮಾಡ್ತಾ ಇರೋರು ಬಂದು ಇಲ್ಲಿ ಶೂಟ್ ಮಾಡ್ಬೋದು. ಇಟ್ಸ್ ನೈಸ್ ಪ್ಲೇಸ್, ಅಲ್ಲಿ ಕೆರೆ ಎಲ್ಲ ಇದೆ, ಅಲ್ಲಿ ಚೆನ್ನಾಗಿದೆ. ಬಟ್ ಇಲ್ಲಿ ಯಾವುದೋ ರೆಸಾರ್ಟು, ಐ ಥಿಂಕ್ ರೆಸಾರ್ಟ್ ಅವರು ಯೂಸ್ ಮಾಡ್ತೀರ ಬೋಟಿಂಗಿಗೆಲ್ಲ ಆ ಕೆರೆನ. ನಂಗೆ ಗೊತ್ತಿಲ್ಲ ಫೋಟೋ ಶೂಟ್ಗೆಲ್ಲ ಬಿಡ್ತಾರಲ್ವ ಅಂತ, ಬಟ್ ಚೆನ್ನಾಗಿದೆ. ಅಶೋಕ್ ಮೈಂಡ್ ವಾಯ್ಸ್ ರೀಡ್ ಮಾಡೋಣ ಬನ್ನಿ. ವೈ ಡಿಡ್ ಐ ವೇರ್ ದ ಶೂ, ಮೈ ರೇರ್ ರ್ಯಾಬಿಟ್ ಶೂ ಫಾರ್ ದಿಸ್ ಔಟ್ಡೋರ್ ಶೂಟಿಂಗ್? ಅದು ಈ ಬೆಟ್ಟ ಹತ್ತಕ್ಕೆ ಛೇ, ನಾನು 3,000 ರೂಪಾಯಿ ಶೂ ನೋಡಿ. ನಾನು ಹೇಳಿದ್ನಲ್ಲ ಚೂಯ್ ಟಪಾಕ್ ಡಮ್ ಡಮ್ ರೀಲ್ಸ್ ನೋಡ್ತಾ ಇದ್ದಾರೆ ಅವರು. ನಾನು ನಿಮ್ಮ ಮೈಂಡ್ ವಾಯ್ಸ್ ರೀಡ್ ಮಾಡ್ತಾ ಇದ್ದೆ. ಅಶೋಕ್ ಅನ್ಕೊತಿರ್ತಾರೆ ನಾನು ಯಾಕೆ ಈ ರೇರ್ ರ್ಯಾಬಿಟ್ ಶೂನ ಇವತ್ತು ಈ ಟ್ರೆಕ್ಕಿಂಗ್ ಜಾಗಕ್ಕೆ ಉಪಯೋಗಿಸಕ್ಕೆ ತೊಗೊಂಡ್ಬಂದಿದ್ದೀನಿ. ಛೇ, ನಾನು 3,000 ಅನ್ಕೊಳ್ಳೋದನ್ನ ನೀನು ಹೇಳೋದಲ್ಲ, ನಾನು ಆಲ್ರೆಡಿ ನಿನಗೆ ಹೇಳಿದ್ದೆ ಇದನ್ನ ಹಾಕ್ಕೊಂಡು ನನ್ನ ಕಾಲು ನೋವು ಬರ್ತಿದೆ ಅಂತ. ಇದು ನಮ್ಮ 3,000 ರೂಪಾಯಿ ಶೂಸ್ ಹಾಕೊಂಡ್ಬಂದ್ಬಿಟ್ನಲ್ಲ ಈ ಟ್ರೆಕ್ಕಿಂಗಿಗೆ. ಎಷ್ಟು ಬೇಜಾರಾಗ್ತಾ ಇದೆ ನನಗೆ. ಆ ಥರ ಏನಿಲ್ಲ, ನೀನು ದುಡ್ಡೆಲ್ಲ ಮೆನ್ಷನ್ ಮಾಡಬಾರ್ದು. ಯಾಕೆಂತಂದ್ರೆ ಜನಗಳು ಕೊಡುವಂಥ ಪ್ರೀತಿನ ದುಡ್ಡಲ್ಲಿ ಅಳಿಯೋಕ್ಕಾಗಲ್ಲ. ಪುಣ್ಯಾತ್ಮ ಪುಣ್ಯಾತ್ಮ. ನನಗೆ ಹೊಸ ಶೂ ಅಲ್ವಾ, ಕಾಲು ಸಿಕ್ಕಾಬಟ್ಟೆ ಪೇನ್ ಬರ್ತದೆ, ನಡೆಯೋಕ್ಕಾಗ್ತಿಲ್ಲ. ಇಲ್ಲಿ ಸ್ವಲ್ಪ ಕೊಚ್ಚೆ ಮಣ್ಣು ಗಿಣ್ಣು ಎಲ್ಲ ಇತ್ತು. ಅಟ್ಲೀಸ್ಟ್ ಚೆನ್ನಾಗಿರೋ ಕಡೆ ನಾವು ಶೂಟಿಂಗ್ ಮಾಡ್ತಿದ್ರೆ ಹಾಕೊಂಬಂದ್ರೆ ವಾವ್ ಸಖತ್ತಾಗಿ ಕಾಣಿಸುತ್ತೆ. ಈ ಥರ ಶೂಟಿಂಗ್ ಲೊಕೇಶನ್ ಇದ್ದಾಗ ನಾವು ಸ್ವಲ್ಪ ಕಾಂಪ್ರಮೈಸಾಗಿ ಚಪ್ಪಲಿ ಹಾಕೊಂಬರ್ಬೇಕು. ಈ ಥರ ಬಟ್ಟೆಗಳು ಹಾಕಕ್ಕೆ ಸಿಗೋದೇ ಇಲ್ಲ ಸೀತಾರಾಮ ಸೀರಿಯಲಲ್ಲಿ. ಸೊ ಫಸ್ಟ್ ಟೈಮ್ ಈ ಥರ ಆಪರ್ಚುನಿಟಿ ಸಿಕ್ಕಿದೆ. ಯಾಕೆ ನನ್ನನ್ನು ಯಾಕೆ ಕಟ್ ಮಾಡ್ತಿರ್ತೀಯ ಅದನ್ನ? ಐ ಕಾಂಟ್ ಮ್ಯಾಚ್ ಯುವರ್ ಹೈಟ್, ಯುವರ್ ಲಂಬೂಜಿ. ಯಾವಾಗಲೂ ಅವ್ರ ಮುಂದೆ ನಗ್ನಗ್ತಾ ಇರಬೇಕು, ಖುಷಿಯಾಗಿರ್ಬೇಕು ಅಂದ್ಕೊಂಡು ಚೆನ್ನಾಗಿ ಕಾಣ್ತಿದ್ದೀನಿ. ಇವಾಗ ನಾನು ಹರ್ಕಲ್ ಬಟ್ಟೆ ಅಥವಾ ಬಟ್ಟೆ ಹಾಕೊಳ್ಳೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲದೆ ಏನಾದರೂ ಬಂದರೆ ಇಂಟಿಗೆ ಗೊತ್ತಾಗುತ್ತೆ ಸಮಥಿಂಗ್ ಇಸ್ ರಾಂಗ್. ಬ್ಯೂಟಿಫುಲ್ ಪಾಯಿಂಟ್. ನೋಡಿ, ಇದು ನನ್ನ ಔಟ್ಫಿಟ್, ಇಟ್ಸ್ ಕೋವಾ ಡ್ರೆಸ್. ಅದಕ್ಕೆ ನಾ ಹಾಕಿರೋ ವೆಡ್ಜಸ್ ಹಾಕಿದ್ದೀನಿ, ಹಾಗಂತ ಕಂಫರ್ಟಬಲ್ ಅನ್ಕೋಬೇಡಿ. ಇದನ್ನ ಹಾಕೊಂಡು ಹತ್ತೋದು ಕಷ್ಟ. ಇದು ನನ್ನ ಕೋವಾ ಡ್ರೆಸ್ಸು. ವೆರಿ ಶೋರ್ ಅಟ್ಲೀಸ್ಟ್ ಸ್ವಲ್ಪ ಜನ ಕಮೆಂಟ್ ಮಾಡ್ತೀರಿ ಎಲ್ಲಿಂದ ತೊಗೊಂಡಿದ್ದೀನಿ ಅಂತ. ಇದು ನಾನು ಮಿಂತ್ರಾಲ್ ತೊಗೊಂಡೆ. ವಾಟ್ ಸೆಟ್ ಅಂದ್ರೆ ಏನು? ಕರ್ಟನ್ ಬಟ್ಟೆಲಿ ಹೊಲಿಸಿರ್ತಾರಲ್ಲ. ಶಟ್ ಅಪ್. ಕೋಟ್ ಸೆಟ್ ಅಂದರೆ ಈ ಥರ ಮ್ಯಾಚಿಂಗ್ ಒಂದೇ ಬಟ್ಟೆಯಲ್ಲಿ ಪ್ಯಾಂಟು ಮತ್ತು ಟಾಪ್ ಹೋಗಿರ್ತಾರೆ. ಕೋಆಡ್ ಸೆಟ್. ಒಂದು ಟೈಮ್ ಇತ್ತು, ಅವಾಗ ಮ್ಯಾಚಿಂಗ್ ಚೆನ್ನಾಗಿರುತ್ತೆ ಬಟ್ಟೆ ಅಂತ ಹಾಕ್ಕೊತಿದ್ರು. ಆಮೇಲೆ ಮ್ಯಾಚಿಂಗ್ ಹಾಕೋಬಾರ್ದು ಅಂತ ಬಂತು. ಇವಾಗ ಮತ್ತೆ ಮ್ಯಾಚಿಂಗ್ ಟ್ರೆಂಡಲ್ಲಿದೆ. ಅಂದರೆ ಈ ವ್ಲಾಗ್ ಅಂದರೆ ಏನು? ಸುಮ್ಮನೆ ಹಿಂಗೆ ಏನೋ ಒಂದು ಮಾಡ್ತಿರ್ತೀಯ ನೀನು, ಕ್ಯಾಮ್ರಾ ರೋಲ್ ಆಗ್ತಿದ್ರೆ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. People love that. People love behind the scenes. They want to see what we do behind the scenes. See Ashok's expression. ಅಲ್ಲ, ನಿನಗೆ ಫ್ರಂಟ್ ಆಫ್ ದ ಸೀನೇ ನಿನ್ನ ನೋಡೋಕ್ಕಾಗಲ್ಲ, ಬಿಹೈಂಡ್ ದ ಸೀನ್ಸ್ ಬೇರೆ ನೋಡ್ತಾರ ಜನ ನಿನ್ನ. ಫ್ರಂಟ್ ಆಫ್ ದ ಸೀನು ನನ್ನನ್ನು ನೋಡ್ತಾ ಇದ್ದಾರೆ, ಬಿಹೈಂಡ್ ದ ಸೀನು ನನ್ನನ್ನು ನೋಡ್ತಾ ಇದ್ದಾರೆ. ಲವ್ ಯು ಏನಪ್ಪ, ನಿನ್ನನ್ನು ಇಷ್ಟಪಡುವಂತಹ ಜನಗಳಿಗೆ ನಾನು ನಮಸ್ಕಾರ ಅಲ್ಲ, ನಮನಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಎಡಿಟ್ ಯಾಕೆ ಮಾಡ್ತೀಯಾ? ನಾನು ಒಳ್ಳೇದು ಹೇಳ್ತೀನಿ, ಕೇಳಿಸ್ಕೊ. ಯಾಕೆಂತಂದ್ರೆ ಪ್ರತಿಯೊಬ್ಬರಿಗೂ ಈ ಒಂದು ಪ್ರೀತಿ ಸಿಗಲ್ಲ, ನಿನಗೆ ಸಿಕ್ಕಿದೆ, ಕಾಪಾಡ್ಬೇಕು. ಇದನ್ನ ಯಾಕೆ ಎಡಿಟ್ ಮಾಡ್ತೀಯ ನೀನು? ಯಾಕೆಂದ್ರೆ ನಾನು ಜಾಸ್ತಿ ಕಾಣಿಸ್ಕೋಬೇಕು ನಿಮ್ಮ ಬ್ಲಾಗಲ್ಲಿ.
ಹೊರಟ್ವಿ ನಾವಿಲ್ಲಿ ಬೆಟ್ಟದ ಮೇಲಿಂದ ಶೂಟಿಂಗ್ ಮುಗಿಸ್ಕೊಂಡು ಕೆಳಗಡೆ ನೋಡಿ ಒಂದು ಎಷ್ಟು ಸೀನ್ ಮಾಡಿದ್ವಿ, ಐ ಥಿಂಕ್ 2 ಸೀನ್ಗೆ ಫುಲ್ಲು ಸರ್ಕಸ್ ಆ್ಯಂಡ್ ಟೀಮ್ ಎಫರ್ಟ್ ಗೈಸ್, ಹಾರ್ಡ್ ವರ್ಕ್. ಇವಾಗ ನೋಡಿ ಪಾಪ ಎಲ್ಲ ಕೆಳಗೆ ತಗೊಂಡು ಹೋಗ್ಬೇಕು. ಆ ಡ್ರೋನ್ ಮೇಲೆ ಕೂರಿಸ್ತೀನಿ ಹೋಗಿ ಅಷ್ಟೇ ನೀವು. ತುಂಬಾ ಕಷ್ಟಪಡ್ತಾ ಇದೆಯಾ ನೀನು, ಜೀವನದಲ್ಲಿ ಯಾರು ಕೇಳ್ಕೊಂಡಿಲ್ಲ ನಿನ್ನ ಹತ್ರ ಕಷ್ಟಪಡು ಅಂತ. ಇದು ಡೆಡಿಕೇಶನ್ ಅಂತಾರೆ ನನ್ನ ಕಡೆಯಿಂದ. ಶೂಟಿಂಗ್ ಹೋಗ್ತೀನಿ, DKDಗೆ ಹೋಗ್ತೀನಿ, ಯೂಟ್ಯೂಬ್ ವಿಡಿಯೋಸ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ ನಾನು. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಐ ಲೈಕ್ ಟು ಡೂ ಇಟ್, ಸೊ ಐ ಆಮ್ ಡೂಯಿಂಗ್ ಇಟ್ ಗೈಸ್. ಬಟ್ DKD ಒಂದು ಸ್ವಲ್ಪ ಕಷ್ಟನೇ ಗೈಸ್. ರಿಕವರ್ ಆಗಕ್ಕೆ ನಂಗೆ 2 ದಿನ ಬೇಕು, ಆದರೆ ರಿಕವರಿ ಟೈಮ್ ಕೊಡಲ್ಲ, ಹಂಗೆ ಬಂದ್ಬಿಡ್ತೀನಿ. ಒಪ್ಕೊಳ್ಳೋಕ್ಕಿಂತ ಮುಂಚೆ ಥಾಟ್ ಬಂದಿರಲಿಲ್ವ ನಿಮಗೆ? ಇಲ್ಲ, ನನಗೆ ತಲೆಗೆ ಏನು ಬಂದಿದ್ದು ಗೊತ್ತಾ, ನೋಡೇ ಬಿಡೋಣ ಗುರು ಏನಿರುತ್ತೆ ರಿಯಾಲಿಟಿ ಶೋಲಿ, ಇದು ಡ್ಯಾನ್ಸು, ಓ ಐ ಲವ್ ಡ್ಯಾನ್ಸಿಂಗ್ ಅಂತ ಹೋದೆ. ಫಸ್ಟ್ ಎಪಿಸೋಡ್ ಆಗಿದ್ದು ನೆಕ್ಸ್ಟ್ ಡೇನೇ ಗೊತ್ತಾಯ್ತು, ಓ ಇದು ರಿಯಾಲಿಟಿ ಶೋ, ಫುಲ್ಲು ಮೈಕೈ. ನಾನು ಎಲಿಮಿನೇಟ್ ಮಾಡ್ಬಿಡಿ, ನನ್ನ ಕೈಲಿ ಆಗ್ತಾ ಇಲ್ಲ ಆ ಥರ ಏನಾದರೂ ಹೇಳಿದ್ದೆ ಹೋಗ್ಬಿಟ್ಟು? ಇಲ್ಲಪ್ಪ, ನಾನು ಹೇಳಿಲ್ಲ ಎಲಿಮಿನೇಟ್ ಮಾಡಿ ಅಂತ ಹೇಳಿಲ್ಲ. ಅವರೇ ನನಗೆ 2 weeks ರೆಸ್ಟ್ ಕೊಟ್ಟರು ಬಿಕಾಸ್ ಐ ವಾಸ್ ನಾಟ್ ವೆಲ್. ಯು ಆರ್ ಡೆಡಿಕೇಟೆಡ್ ಪರ್ಸನ್. ಐ ಅಪ್ರಿಷಿಯೇಟ್ ಯು. ಥ್ಯಾಂಕ್ ಯು ಅಯ್ಯಪ್ಪ. ನೋಡು ಎಷ್ಟು ಒಳ್ಳೊಳ್ಳೆ ಮಾತುಗಳು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಅಶೋಕ್. ನಾನು ಮಾತಾಡೋ ಯಾವ ಪೋರ್ಷನ್ ಎಡಿಟ್ ಮಾಡಬಾರ್ದು ಅಂತ. He wants to be on the full vlog ಅಂತ guys. ಅವರಿಗೆ ಸೀರಿಯಲ್ ಅಲ್ಲೂ ಎಪಿಸೋಡ್ ತುಂಬಾ ಇರಬೇಕು, ವ್ಲಾಗ್ ಅಲ್ಲೂ ಎಪಿಸೋಡ್ ತುಂಬಾ ಇರಬೇಕು. ಅದಕ್ಕೆ ನಾನು ಅಷ್ಟು ಡೆಡಿಕೇಟೆಡ್. ನಾನು ಪ್ರೊಡ್ಯೂಸರ್ ನೋಡಿ ಗೈಸ್ ಎಷ್ಟು ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಈ ನನ್ನ ಮಕ್ಕಳು ಒಂದೊಂದಲ್ಲ. ಇವಳು ವ್ಲಾಗ್ ಮಾಡಬೇಕಾದ್ರೆ ಈ ಥರ ಬೆಟ್ಟ ಹತ್ತಿರ್ತೀವಿ, ಇಳಿತಿರ್ತೀವಿ, ನನ್ನ ಜೊತೆಗೆ ಇರಲೇಬೇಕು, ಯಾವಾಗ ಬಿದ್ದೋಗ್ಬಿಡ್ತಾಳೋ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಜೊತೆಗಿರೋದು ನಾನು. ಆವಾಗಲೂ ನಿಂಗೆ ತಲೆ ತಿರುಗ್ತಾ ಇರ್ತದೆ, ನಾನು ಮತ್ತೆ ಹಿಂಗೆ ನಿಂತ್ಕೋತಾ ಇದ್ದೆ ನೋಡಿ ಬಿಸಿಲಿಗೆ ಗೈಸ್. ನಾನು ಇಲ್ಲ ಅಂತಂದ್ರೆ ಹೆಂಗ್ ಮಾಡ್ಬೇಕು ಇವಳು ವ್ಲಾಗ್ನ? ಅಲ್ಲಿ ಕೆರೆ ಇದೆ, ಇಲ್ಲಿ ಬೋಟ್ ಇದೆ, ಯಾಕೆ ನಾವು ಕಯಾಕಿಂಗ್ ಮಾಡಬಾರ್ದು? ದಿಸ್ ಇಸ್ ನೋನ್ ಎಸ್ ಕಯಾಕಿಂಗ್. ಐ ವಾಂಟ್ ಟು ಕಯಾಕಿಂಗ್ ಬಿಕಾಸ್ ಐ ಆಮ್ ಅ ಕ್ವೀನ್. ಕಯಾಕ್ ಕ್ವೀನ್ ಮಾಡ್ತೀನಿ ನಾನು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣ. One eternity later. ಇದು ಅಶೋಕ್ ಮಾಡ್ತಿರೋ ಸರ್ಪ್ರೈಸ್ ನನ್ನ ಮುಂದೆನೆ ರೆಡಿ ಆಗ್ತಾ ಇದೆ. ಫೈನಲ್ ಸ್ಟೇಜಸ್ ಆಫ್ ಶೂಟಿಂಗ್ ಮಾಡ್ತಾ ಇದೀವಿ. ಅ ಫ್ಯೂ ಮೋರ್ ಸೀನ್ಸ್ ಟು ಗೋ. ಇಲ್ಲಿ ನೋಡಿ ಹೌ ಕ್ಯೂಟ್, ಬಟ್ ನಾಟ್ ದಿಸ್ ಪಿಕ್ಚರ್. ಸೊ ವಿ ಆರ್ ಶೂಟಿಂಗ್ ಹಿಯರ್ ಆ್ಯಂಡ್ ಈ ಕ್ಯಾರವ್ಯಾನಿನ ಸ್ಪೆಷಾಲಿಟಿ ನಾನು ನಿಮಗೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಹೇಳ್ತೀನಿ. ದಿಸ್ ಕ್ಯಾರವ್ಯಾನ್ ವಾಸ್ ಯೂಸ್ಡ್ ಬೈ ಅಪ್ಪು ಸರ್.